ನೊಂದರ ಕೆಪಿಎಸ್ಸಿ ನೇಮಕಾತಿ ರದ್ದು ಹಿನ್ನೆಲೆಯಲ್ಲಿ ನೊಂದ ಅಭ್ಯರ್ಥಿಗಳಿಂದ ಪ್ರತಿಭಟನೆ ಮುಂದುವರೆದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಅಭ್ಯರ್ಥಿಗಳ ಜೊತೆ ಪೋಷಕರು ಕೂಡ ಭಾಗಿಯಾಗಿದ್ದಾರೆ. ನಿನ್ನೆಯಷ್ಟೇ ರಾಜ್ಯ ಸಂಪುಟ ಸಭೆಯು ಆಯ್ಕೆಯಾದ 362 ಅಭ್ಯರ್ಥಿಗಳ ಆಯ್ಕೆಯನ್ನ ರದ್ದುಗೊಳಿಸಿತ್ತು. 2011ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯನ್ನ ರದ್ದುಗೊಳಿಸಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಅಭ್ಯರ್ಥಿಗಳು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ. ಅಲ್ಲಿ ಸಿಗಲ್ಲ ಕಣ, ಒಂದು ನಿಮಿಷ ಇರೋ. ಆಯ್ತು, ಅಲ್ಲಿ ಸಿಗಲ್ಲ ಕಣ, ಒಂದು ನಿಮಿಷ ಇರೋ. ಆಯ್ತು, ಪ್ರತಿಭಟನೆಯ ಅಂತ ಸ್ವಲ್ಪ ಬದಲಾವಣೆ ಆಗಿದೆ. ಪೋಷಕರಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಎಲ್ಲರೂ ಕೂಡ ಏನು KPSCಯ ಸರ್ಕಾರದ ಕ್ರಮವನ್ನು ಖಂಡನೆ ಮಾಡಿ ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಬೆಂಬಲ ಕೊಡ್ತಕ್ಕಂಥದ್ದು, ಪ್ರತಿಭಟನೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ತಾವು ಏನು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀರಿ, ಯಾರೋ ಮಾಡಿದರೆ ತಪ್ಪು ಅಂತೇಳಿ ಅಂತೆ ಕಂತೆಗಳನ್ನು ಮಾತಾಡ್ತಾ ನಿಜವಾದ ಫಲಾನುಭವಿಗಳನ್ನು ಅವರು ನಾಶ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಏನು ಮಾಡಿದರೋ ಇದು ಅತ್ಯಂತ ಅಮಾಯಕವಾದಂಥ ಸನ್ನಿವೇಶ. ಇದು ಆ ಕಾರಣಕ್ಕೆ ನಾವು ಇದನ್ನು ಖಂಡನೆ ಮಾಡ್ತೇವೆ. ಇದು ಸರಿಯಲ್ಲ. ಈ ಏನು ನಿನ್ನೆ ನೀವು ಕ್ಯಾಬಿನೆಟ್ ತೀರ್ಮಾನವನ್ನು ತಗೊಂಡಿದ್ದರೋ ಅದನ್ನು ಕೈ ಬಿಡಬೇಕಂತೇಳಿ ನಮ್ಮದು. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಸೂದ್ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗಾಗಲೇ 362 ಅಭ್ಯರ್ಥಿಗಳ ಒಂದು ನೇಮಕಾತಿಯನ್ನ ರದ್ದುಗೊಳಿಸಿ ಆದೇಶವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಹಲವು ದಿನಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ. ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿಯಾಗಿದೆ? ನವಿತಾ, ನಿನ್ನೆ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಧಾರದಿಂದಾಗಿ ನೊಂದ ಅಭ್ಯರ್ಥಿಗಳು, ಭವಿಷ್ಯವನ್ನು ಕಳೆದುಕೊಂಡ ಅಭ್ಯರ್ಥಿಗಳು ಆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರಿಸ್ತಾ ಇರುವಂಥದ್ದು. ಸುಮಾರು 362 ಹುದ್ದೆಗೆ ಅಭ್ಯರ್ಥಿಗಳು ಈಗ ಆಯ್ಕೆಯಾಗಿದ್ರು. ಆ ಅಭ್ಯರ್ಥಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ವಿವಿಧ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು ಕೂಡ ಇವರಿಗೆ ಬೆಂಬಲ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಸ್ಥಳಕ್ಕೆ ಬಂದು ಅಭ್ಯರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ನಾವು ನೋಡಬಹುದು. ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಯ್ಕೆ ಪಟ್ಟಿ ಏನಿದೆ, ಆಯ್ಕೆ ಪಟ್ಟಿಯನ್ನು ಅಂಗೀಕರಿಸಿ ಅನ್ನುವಂಥ ಆಗ್ರಹದೊಂದಿಗೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇನ್ನೊಂದೇನಂತಂದ್ರೆ JDS ಮುಖಂಡ, JDS ವರಿಷ್ಠ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಅಭ್ಯರ್ಥಿಗಳು ಭವಿಷ್ಯವನ್ನು ಕಳ್ಕೊಂಡು ಗೋಳಾಡ್ತಾ ಇರುವಂಥದ್ದು. ಇನ್ನೊಂದೇನಂತಂದ್ರೆ ಸರ್ಕಾರ ನಿನ್ನೆ ಸಚಿವ ಸಂಪುಟದಲ್ಲಿ ಏನ್ ನಿರ್ಧಾರ ಕೈಗೊಂಡಿದೆ ಅದು ಅಕ್ರಮ, ಅದು ಕಾನೂನಿಗೆ ವಿರುದ್ಧ ಅನ್ನುವಂಥ ಆರೋಪವನ್ನು ಕೂಡ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಕೊಡ್ತಾ ಇರುವಂತಹ ಆಧಾರ ಅಂದ್ರೆ KAT, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಒಂದು ಸ್ಟೇ ವೆಕೇಟ್ ಮಾಡ್ತು. ಆ ಸ್ಟೇ ವೆಕೇಟ್ ಮಾಡೋ ಸಂದರ್ಭದಲ್ಲಿ 2 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಅದು ಉದಾಹರಣೆಯಾಗಿ ಕೊಡ್ತು. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳ ಆಧಾರದಲ್ಲಿ ನಿನ್ನೆ ಸಚಿವ ಸಂಪುಟ ಕೈಗೊಂಡಿರುವಂತಹ ನಿರ್ಧಾರ ಇಲ್ಲಿಗಲ್ ಅಂತ ಅಭ್ಯರ್ಥಿಗಳು ಆರೋಪ ಮಾಡ್ತಿದ್ದಾರೆ. ಯಾವ ರೀತಿ ಅನ್ನುವಂಥದ್ದನ್ನ ಅವ್ರ ಜೊತೆ ಮಾತಾಡೋಣ. ಚಂದನ್ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಇವರು DYSP ಆಗಿ ಪೋಸ್ಟಿಂಗ್ ಆಗಿತ್ತು. ಆದರೆ ಈಗ ನಿನ್ನೆ ಸಚಿವ ಸಂಪುಟದ ನಿರ್ಧಾರದಿಂದಾಗಿ ಈಗ ಅದು ಕೈ ತಪ್ಪಿರುವಂಥದ್ದು. ಅವ್ರು ಹೇಳ್ತಾರೆ. ಸರ್ ಹೇಳಿ, ಯಾವ ರೀತಿ ಇದನ್ನ ಇಲ್ಲಿಗಲ್ ಅಂತ ಹೇಳ್ತೀರಾ? ಸರ್, ಇಲ್ಲಿಗಲ್ ಅಂತ ಹೇಳಿಕ್ ಬರಲ್ಲ. ಇಟ್ ಇಸ್ ಇನ್ ದ ಸ್ವೀಟ್ ವಿಲ್ ಆಫ್ ದ ಗವರ್ಮೆಂಟ್. ಅವ್ರ ಗವರ್ಮೆಂಟ್ ಯಾವ ರೀತಿ ಬೇಕಾದ್ರೂ ಡಿಸಿಷನ್ ತಗೋಬಹುದು. ಅದನ್ನ ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ನಾವು ಯಾವ್ದ್ರ ಮೇಲೆ ಬೇಸ್ ಮೇಲೆ ಕೇಳ್ತೀವಿ ಅಂದ್ರೆ ನಮಗೆ ಅಪಾಯಿಂಟ್ಮೆಂಟ್ ಕೊಡೋದು ಲೀಗಲ್ ಅಂತ ಕೇಳ್ತೀವಿ. ನಮಗೆ ಅಪಾಯಿಂಟ್ಮೆಂಟ್ ಕೊಡೋದು ಲೀಗಲ್ ಅಂತ ಹೆಂಗ್ ಕೇಳ್ತೀವಿ ಅಂತ ಹೇಳಿದ್ರೆ KAT ನಮಗೆ ಸ್ಟೇ ವೆಕೇಟ್ ಮಾಡಿದಾಗ ಅವರು 2-3 ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ಗಳನ್ನ ಕೋಟ್ ಮಾಡಿ ಅದರ ಪ್ರಕಾರವಾಗಿ ಸ್ಟೇ ವೆಕೇಟ್ ಮಾಡಿದ್ರು. ಯಾವ ರೀತಿ ಫೈಟ್ ಮಾಡಿದ್ದು? ಸೊ ಫಾರ್ ದ ಮಿಸ್ಡೀಡ್ಸ್ ಆಫ್ ಫ್ಯೂ ಕ್ಯಾಂಡಿಡೇಟ್ಸ್ ಯು ಕಾಂಟ್ ಎನ್ಮಾಸೆ ಕ್ಯಾನ್ಸಲೇಷನ್ ಮಾಡ್ಬೋದು. ಇದರ ಅರ್ಥ ಏನಂದ್ರೆ ಒಂದಷ್ಟು ಜನ ತಪ್ಪು ಮಾಡಿರೋದ್ರಿಂದ ನೀವು ಎಲ್ಲರನ್ನೂ ಒಂದೇ ತಕಡಿಲಿ ಹಾಕಿ ಅದನ್ನ ಇದು ಮಾಡಬಾರ್ದು, ಅವ್ರನ್ನ ಅಷ್ಟು ಜನದ್ದು ಸ್ಕ್ವಾಶ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಒಂದು CBI ರಿಕ್ರೂಟ್ಮೆಂಟ್ ಕೇಸ್ನ ಕೋಟ್ ಮಾಡಿ ಹೇಳಿದ್ದಾರೆ. ಅದಲ್ಲದೆ ಆನೆಸ್ಟ್ ಸ್ಟೂಡೆಂಟ್ಸ್ನ ಸೇವ್ ಮಾಡಲಿಕ್ಕೆ ಎವ್ರಿ ಎಫರ್ಟ್ ಹ್ಯಾಸ್ ಟು ಬಿ ಡನ್ ಬೈ ದ ಗವರ್ಮೆಂಟ್ ಅಂತ ಇನ್ನೊಂದು ಇಂದ್ರಪ್ರೀತ್ ಸಿಂಗ್ ಕಲೋನ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ ಅಲ್ಲಿ ಮಾಡಿದ್ದಾರೆ. ಸರ್ ನವಿತಾ, ಇನ್ನು ಏನು ಆನ್ಸರ್ ಶೀಟ್ ಇದೆ, ಆನ್ಸರ್ ಶೀಟ್ ತಗೊಂಡು ಬಂದು ಕೂಡ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಆನ್ಸರ್ ಶೀಟ್ ನಲ್ಲಿ ಅವರು ಜೆರಾಕ್ಸ್ ಕಾಪಿ ತಂದಿದ್ದಾರೆ. ಅದರಲ್ಲಿ ಅಕ್ರಮ ಆಗಿದ್ದಾರೆ ಸಾಬೀತು ಮಾಡಿ ನಾವು ಬೇಕಿದ್ರೆ ನಮ್ಮ ಹುದ್ದೆಗಳನ್ನ ಬಿಟ್ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಆನ್ಸರ್ ಶೀಟ್ ತಂದಿದ್ದಾರೆ. ಸರ್, ಆನ್ಸರ್ ಶೀಟ್ ಎಷ್ಟಿದಾವೆ? ಅದರಲ್ಲಿ ಅಕ್ರಮ ಆಗಿರೋದು ಕಂಡು ಬರ್ತಾ ಇದೆಯಾ? ಸರ್ಕಾರ ಈಗಾಗಲೇ ಆರೋಪ ಮಾಡಿರೋ ತರ, CID ವರದಿಯಲ್ಲಿ ಹೇಳಿರೋ ತರ. ಸರ್, ಇದರಲ್ಲಿ ಯಾವುದು ಅಕ್ರಮ ಅಂತ ನಡೆದೇ ಇಲ್ಲ. ನಾನು ಇವಾಗಲೇ ತೋರಿಸ್ತೀನಿ. ನನ್ನ ಆಪ್ಷನಲ್ ಬಂದು ಜಿಯೋಗ್ರಫಿ ಮತ್ತು ಆಂಥ್ರೋಪಾಲಜಿ. ನಾನು ಇವಾಗ ಫ್ರೀಡಂ ಪಾರ್ಕಲ್ಲಿ 24/7 ಅಲ್ಲಿ ಇರ್ತೀನಿ. ಯಾರನ್ನಾದರೂ ಕರ್ಕೊಂಬಂದು ಮತ್ತೆ ವ್ಯಾಲ್ಯೂಯೇಷನ್ ಮಾಡಲಿ. ನಾನು ಪೋಸ್ಟ್ ನಾನು ಬಿಟ್ಟು ಕೊಟ್ಬಿಡ್ತೀನಿ, ನನಗೆ ಬೇಕಾಗಿಲ್ಲ.
ಯಾರು ಅಕ್ರಮ ಮಾಡಿದ್ದಾರೆ ಅವ್ರ ಮೇಲೆ ಪನಿಷ್ಮೆಂಟ್ ತಗೊಳ್ರಿ. ನೆಗಡಿ ಬಂದಿದೆ ಅಂತ ವೈದ್ಯರ ಹತ್ರ ಹೋದ್ರೆ ಮೂಗ್ ಕತ್ತರಿಸಕ್ಕೆ ಹೇಳ್ತಾರ? ಹೊಲದಲ್ಲಿರೋ ಕಳೆ ಕೀಳ್ರಿ ಅಂತ ಹೇಳಿದ್ರೆ ಬೆಳೆನೇ ಹಾಳು ಮಾಡ್ತಿರಲ್ರಿ. ಏನ್ ಮಾಡೋದು? ನಮ್ಮ ಪ್ರತಿಭಾ ಅಂತ ಎಲ್ಲೆಂತ ತೋರಿಸ್ಕೋಬೇಕು? ನೋಡಿ ಸರ್, ನಾನು ಜಿಯೋಗ್ರಫಿಯಲ್ಲಿ 382, ಕರ್ನಾಟಕದಲ್ಲಿ ಐ ಆಮ್ ಒನ್ ಆಫ್ ದಿ ಟಾಪರ್ ಇನ್ ಜಿಯೋಗ್ರಫಿ. ಮತ್ತೆ ಆಂಥ್ರೋಪಾಲಜಿ ಕೂಡ ನಂದು 351 ಬಂದಿದೆ. ನೋಡಿ, ಇನ್ನೊಂದು ಏನ್ ಹೇಳ್ತಾರಂದ್ರೆ ಇಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಇಲ್ಲ ಮಾರ್ಕ್ಸು ಸ್ವಲ್ಪ ಏನೋ ಸ್ಕ್ರಾಚ್ ಮಾಡಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರ. ಹಾಗಾದ್ರೆ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಂದು ಫಸ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ 196 ಬಂದಿದೆ. ಸೊ ಸೆಕೆಂಡ್ ಅಲ್ಲಿ 93 ಬಂದಿದೆ. ಸೊ ಇಲ್ಲಿ ಸ್ಕ್ರಾಚ್ ಮಾಡಿ 10ಕ್ಕೆ 14 ಕೊಟ್ಟಿದ್ದಾರೆ. ಸೊ ಹಾಗಂದ್ರೆ ಇಲ್ಲಿ ಏನು ಸ್ಕ್ರಾಚ್ ಮಾಡಿಲ್ಲ. ನನ್ಗೆ 196 ಆಗಿದೆ. ಇಲ್ಲಿ ಸ್ಕ್ರಾಚ್ ಮಾಡಿ ಅವ್ರು 250 ಕೊಡ್ಬೇಕಿತ್ತಲ್ಲ, ಏನಕ್ಕೆ ಕೊಟ್ಟಿಲ್ಲ? ಇಲ್ಲೇನಾದ್ರೂ ಅಕ್ರಮ ನಡೆದಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸುತ್ತಾ? ನಮಿತಾ, ಒಟ್ಟಾರೆಯಾಗಿ ಸಿಐಡಿ ವರದಿಯಲ್ಲಿ ಅಂದ್ರೆ ಆನ್ಸರ್ ಶೀಟ್ ಗಳನ್ನ ತಿದ್ದಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗಿತ್ತು. ಆ ಸಂಬಂಧಪಟ್ಟಂತೆ ಅದೇನೂ ಆಗಿಲ್ಲ, ಆ ಥರದ್ದೇನೂ ಅಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನ ಈ ಅಭ್ಯರ್ಥಿ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಅಭ್ಯರ್ಥಿಗಳು ತೀವ್ರ ಚುರುಕುಗೊಳಿಸಿರುವಂಥದ್ದು. JDS ವರಿಷ್ಠ ಕುಮಾರಸ್ವಾಮಿ ಅವರು ಅಷ್ಟೇ ಬರಬೇಕು, ಅವ್ರು ಬಂದ ಮೇಲೆ ಇನ್ನಷ್ಟು ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ಮುಂದುವರಿಯಲಿದೆ. ಒಟ್ಟಾರೆಯಾಗಿ ಸರ್ಕಾರದ ಮೇಲೆ ಒಂದು ರೀತಿ ಒತ್ತಡ ಬರ್ತಾ ಇರುವಂಥದ್ದು. ಸರ್ಕಾರ ಮುಂದೆ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಈಗ ಕಾದ್ ನೋಡ್ಬೇಕಾಗಿದೆ. ನವಿತಾ, ಓಕೆ ಮಸೂದ್, ನೀವು ಹೇಳಿದ್ರಿ ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಬರುವವರಿದ್ದಾರೆ ಅಂತ. ಎಷ್ಟು ಹೊತ್ತಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹಾಗೇನೆ ಬಿಜೆಪಿಯಿಂದ ಅಥವಾ ವಿರೋಧ ಪಕ್ಷದಿಂದ ಯಾರಾದರೂ ಆಗಮಿಸುವಂತಹ ಸಾಧ್ಯತೆ ಇದೆಯಾ ಇವರ ಒಂದು ಈ ಪ್ರತಿಭಟನೆಗೆ ಬೆಂಬಲವಾಗಿ? ನಮಿತಾ, ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆ ತನ್ನ ನಿರ್ಧಾರ ಪ್ರಕಟ ಮಾಡಿದ ತಕ್ಷಣ ಅಭ್ಯರ್ಥಿಗಳು ಇಲ್ಲಿ ಅಂದ್ರೆ ತಮ್ಮ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಕ್ಕೆ ಶುರು ಮಾಡಿದ್ರು, ಗೋಳಾಡ್ತಾ ಇದ್ರು. ಭವಿಷ್ಯ ಕಳ್ಕೊಂಡ ಅಭ್ಯರ್ಥಿಗಳೆಲ್ಲ ಇಲ್ಲಿ ಪ್ರತಿಭಟನೆ ನಿನ್ನೆಯಿಂದನೇ ಶುರು ಮಾಡಿರೋದು. ನಿನ್ನೆ ಕೂಡ ಬಿಜೆಪಿಯಿಂದ ಆರ್ ಅಶೋಕ್ ಅವರು ಬಂದಿದ್ರು, CT ರವಿ ಅವರು ಬಂದಿದ್ರು, ಗೋವಿಂದ ಕಾರಜೋಳ ಅವರು ಬಂದಿದ್ರು, ಮತ್ತೆ JDS ಇಂದ ಕುಮಾರಸ್ವಾಮಿ ಅವರು ಕೂಡ ಬಂದು ಹೋದ್ರು. ಇವತ್ತು JDS ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಅಮರಣಾಂತ ಉಪವಾಸದಲ್ಲಿ ನಾವು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಗಾಗಿ ಇನ್ನು ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗ ಇನ್ನು ಅರ್ಧ ಗಂಟೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಬರೋ ಸಾಧ್ಯತೆ ಇದೆ. ಅವರು ಕೂಡ ಅಭ್ಯರ್ಥಿಗಳ ಜೊತೆ ಸೇರ್ಕೊಂಡು ಅಮರಣಾಂತ ಉಪವಾಸನ ಹೋರಾಟ ಮಾಡ್ತಿದ್ದಾರೆ. ಇದಲ್ಲದೆ ವಿವಿಧ ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿರುವಂತದ್ದು. ಈಗಾಗಲೇ ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಮುಖಂಡ ಅವರು ಕೂಡ ಬಂದು ಸ್ಥಳದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿವಿಧ ದಲಿತ ಸಂಘಟನೆಗಳು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಮತ್ತೆ CS ದ್ವಾರಕನಾಥ್ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಎಲ್ಲ ಅಂದ್ರೆ ವಿವಿಧ ಪಕ್ಷಗಳ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಅಭ್ಯರ್ಥಿಗಳು ಪ್ರತಿಭಟನೆ ಕೈಗೊಂಡಿದ್ದಾರೆ. ಆದ್ರೆ ಸರ್ಕಾರದ ಮೇಲೆ ಈ ಒತ್ತಡ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕೇವಲ CID ವರದಿ ಆಧಾರದಲ್ಲಿ, CID ನಲ್ಲಿ ಏನು ಪ್ರೂವ್ ಆಗಿಲ್ಲ, ಕೇವಲ ಅದು ವರದಿ ಕೊಟ್ಟಿರುವಂತದ್ದು. ಅಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಕೋರ್ಟ್ ನಲ್ಲೂ ಕೂಡ ಇವರು ತಪ್ಪು ಮಾಡಿದ್ದಾರೆ ಅನ್ನೋಂಥದ್ದು ಯಾವುದು ಪ್ರೂವ್ ಆಗಿಲ್ಲ. ಕೇವಲ ವರದಿ ಆಧಾರದಲ್ಲಿ ಸಚಿವ ಸಂಪುಟದಲ್ಲಿ ಈ ತರ ನಿರ್ಧಾರ ತಗೊಂಡಿರೋದು ಅವರ ಭವಿಷ್ಯವನ್ನೇ ಕಿತ್ಕೊಂಡಿದೆ ಅನ್ನುವಂಥದ್ದನ್ನ ಆಗ್ರಹವನ್ನು ಅವರು ಮಾಡ್ತಿರುವಂತದ್ದು. ಈಗ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರದ ಸಚಿವರು ಯಾರೋ ಒಬ್ರು ಕೂಡ ನಿನ್ನೆ ಇಲ್ಲಿ ಯಾರು ಬಂದಿಲ್ಲ. ಮುಖ್ಯಮಂತ್ರಿಗಳು ಖುದ್ದಾಗಿ ಇಲ್ಲಿ ಬಂದು ತಮ್ಮ ಮನೆಯನ್ನೇ ಆಲಿಸಬೇಕು ಅನ್ನುವಂಥ ಆಗ್ರಹವನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ನವಿತಾ, ಮಸೂದ್, ಈಗಾಗಲೇ ಹಲವು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇರೋದು, ಅದರ ಜೊತೆಗೆ ಈಗ ಆಮರಣಂತ ಉಪವಾಸ ಕೂಡ. ಯಾರಾದ್ರೂ ಅನಾರೋಗ್ಯಕ್ಕೆ ಈಡಾಗಿರುವಂತಹ ಸುದ್ದಿ ಏನಾದ್ರೂ ಅಲ್ಲಿ ಇದೆಯಾ? ಹೇಗೆ? ಆರಂಭದಲ್ಲಿ ಈಗಾಗಲೇ ಇವರ ಪ್ರತಿಭಟನೆ ಅಮರಣಾಂತ ಪ್ರತಿಭಟನೆ ಆರಂಭವಾಗಿ ಒಂದು 20 ದಿನಗಳಾಗಿದ್ದಾವೆ. ಇವತ್ತು 21ನೇ ದಿನಕ್ಕೆ ಪ್ರತಿಭಟನೆ ಆರಂಭ ಆಗಿದೆ. ಈಗ ಆರಂಭದಲ್ಲಿ ಒಂದಷ್ಟು ಜನ ಹೆಣ್ಣು ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆ ಕೂಡ ದಾಖಲಾಗಿದ್ರು. ಅವರು ಸ್ವಲ್ಪ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ನಿನ್ನೆಯಿಂದ ಮತ್ತೊಂದು ಸುತ್ತಿನಲ್ಲಿ ಅಮರಣಾಂತ ಉಪವಾಸ ಶುರು ಆಗಿದ್ದು ಈಗ 2ನೇ ದಿನಕ್ಕೆ ಅದು ಕಾಲಿಟ್ಟಿರುವಂತದ್ದು. ಹೀಗಾಗಿ ಯಾರು ಕೂಡ ಇನ್ನು ಅಸ್ವಸ್ಥ ಅಂದ್ರೆ ಈಗ ಆಂಬ್ಯುಲೆನ್ಸ್ ಕೂಡ ಈ ಸ್ಥಳದಲ್ಲಿ ಬಂದಿರುವಂತದ್ದು. ಇನ್ನು ನ್ಯಾಯ ನಡೆದು ಹೀಗೆ ಕಂಟಿನ್ಯೂ ಆದ್ರೆ ಅವರು ಅಸ್ವಸ್ಥರಾಗೋದು ಖಂಡಿತವಾಗಿಯೂ ಕೂಡ. ನಿನ್ನೆಯಿಂದ ನೀರು, ಅನ್ನ, ಆಹಾರ ಯಾವುದೇ ಏನನ್ನು ಕೂಡ ಅಭ್ಯರ್ಥಿಗಳು ಮುಟ್ಟಿಲ್ಲ. ಈಗ ಸ್ಥಳದಲ್ಲಿ ಪ್ರತಿಭಟನೆ ಅವರು ಚುರುಕುಗೊಳಿಸಿರುವಂತದ್ದು. ಈಗ ಮಾತಾಡ್ತಾ ಇದಾರಲ್ಲ, ಅವರು ಕೂಡ ನಿನ್ನೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡು ಅವರು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು. ಸರ್ಕಾರ ಹೀಗೆ ನಿರ್ಲಕ್ಷ್ಯ ತಾಳ್ತಾ ಇದ್ರೆ ಇಲ್ಲೇ ಸಾಮೂಹಿಕವಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ, ವಿಷ ಕುಡಿತೇವೆ ಅನ್ನುವಂಥ ಆಗ್ರಹವನ್ನು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಈಗ ಅವರ ಪ್ರತಿಭಟನೆಯನ್ನ ನಿಲ್ಲಿಸಬೇಕು ಅಂತಂದ್ರೆ ಸರ್ಕಾರದಿಂದ ಯಾರೊಬ್ಬರಾದ್ರೂ ಬಂದು ಸ್ಥಳಕ್ಕೆ ಬರಬೇಕು ಅನ್ನುವಂಥ ಆಗ್ರಹ ಕೂಡ ವ್ಯಕ್ತ ಆಗ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಸೂದ್ ಡೀಟೇಲ್ಸ್ಗೆ. ಅಲ್ಲಿ ಸಿಗಲ್ಲ ಕಣ, ಒಂದು ನಿಮಿಷ ಇರು. ಅಲ್ಲಿ ಸಿಗಲ್ಲ ಕಣ, ಒಂದು ನಿಮಿಷ ಇರು. ಆಯ್ತು.
ಇನ್ನು 2011ರ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಿಐಡಿ ವರದಿಯನ್ನ ಕೊಟ್ಟಿದೆ. ಸಿಐಡಿ ವರದಿಯನ್ನ ಆಧರಿಸಿ ಸರ್ಕಾರ ನೇಮಕಾತಿಯನ್ನ ರದ್ದು ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಕ್ರಮದಿಂದ ಕೆಲವರಿಗೆ ಅನ್ಯಾಯವಾಗಿದೆ, ಆದರೆ ಸರ್ಕಾರ ಮಾತ್ರ ಕಾನೂನಿನ ಅನ್ವಯವೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಪ್ರತಿಪಕ್ಷಗಳು ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ನಮ್ಮ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಬಾರ್ದು ಅಂತ ಯಾರೂ ತಡೆಯೋಕ್ಕಾಗಲ್ಲ. ನಾವು ಇದು ಪ್ರಶ್ನೆ ಮಾಡಿ ಹೋಗ್ಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಹೋಗಲಿ. ಕೋರ್ಟ್ನಲ್ಲಿ ಅಂತಿಮವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನನ್ನ ಪ್ರಕಾರ ವೆರಿ ಕ್ಲಿಯರ್. ನಾವು ಕಾನೂನು ರೀತಿ ತಗೊಂಡಿದ್ದೀವಿ. ಅದು ನೋಡೋಣ, ಅದು ಕಾನೂನು ಇಲಾಖೆ ಮಾಡ್ತದೆ. ನಮ್ಮ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಬಾರ್ದು ಅಂತ ಯಾರೂ ತಡೆಯೋಕ್ಕಾಗಲ್ಲ. ನಾವು ಇದು ಪ್ರಶ್ನೆ ಮಾಡಿ ಹೋಗ್ಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಹೋಗಲಿ. ಕೋರ್ಟ್ನಲ್ಲಿ ಅಂತಿಮವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನನ್ನ ಪ್ರಕಾರ ವೆರಿ ಕ್ಲಿಯರ್. ನಾವು ಕಾನೂನು ರೀತಿ ತಗೊಂಡಿದ್ದೀವಿ. ಅದು ನೋಡೋಣ, ಅದು ಕಾನೂನು ಇಲಾಖೆ ಮಾಡ್ತದೆ.